ತಿನ್ನೋ ಫುಡ್ ಔಷಧಿ ಆದ್ರೆ ಡಾಕ್ಟರ್ ಗಳಿಗೆ ಕ್ಯಾಮೆ ಇರಲ್ವಂತೆ ಅಂತ ಎಲ್ಲೋ ಓದಿದ್ದೆ. ನಿಮ್ ಮನೇಲೂ ನಿಮ್ ಅಮ್ಮಂದ್ರು ಈ ಡೈಲಾಗ್ ನ ಹೊಡೆದಿರ್ಬೋದು. ನಾನ್ ನಿಮ್ ಮೊನೋವಿರ್ವಿಟ್ ನ ಆಶಿಕ್ ಮಾತಾಡ್ತಾ ಇರೋದು. ಕೇದಾರ್ನಾಥ್ ಬದ್ರಿನಾಥ್ ಟ್ರಿಪ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾವಂತೂ ಪಂಚರ್ ಆಗ್ಬಿಟ್ಟಿದ್ವಿ. ಮನೇಲಿ ಅಡಿಗೆ ಮಾಡಕ್ಕೆ ಎಲ್ಲಾರ್ಗು ಟಯರ್ಡ್ ಆಗಿತ್ತು. ಮನೇಲಿ ಮಾಡಿರೋ ತರನೇ ಸಾಂಬಾರ್ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಸ್ವಾದಿಷ್ಟಂ ಸಾಂಬಾರ್ ಬೋಲ್ ಅಂತ ಸಿಕ್ತು. ನಮ್ಮ ಬೆಂಗಳೂರಿನ ಜಯನಗರ, ಜೆಪಿ ನಗರ ಸೆಕೆಂಡ್ ಫೇಸ್ ಮತ್ತೆ 7th ಫೇಸ್ ಅಲ್ಲಿ ಔಟ್ಲೆಟ್ ಇದೆ. ನಾನು ಜೆಪಿ ನಗರ ಔಟ್ಲೆಟ್ ನ ವಿಸಿಟ್ ಮಾಡಿದ್ದೆ. ಓನರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ದಿನನಿತ್ಯ ಆಂಧ್ರ ಶೈಲಿಯ ಪಪ್ಪು, ಸಾಂಬಾರ್, ರಸಂ, ಬಸ್ಸಾರು, ಪಲ್ಯಗಳು, ಪಾಯಸ, ಚಪಾತಿ, ರೈಸ್ ಸಿಗುತ್ತೆ ಅಂತ. ಇದೊಂಥರ ಸಾಂಬಾರ್ ಸ್ಟೇಷನ್ ಅನ್ಕೊಳ್ಳಿ. ಜೆಪಿ ನಗರದ ಔಟ್ಲೆಟ್ ನಲ್ಲಿ ಕುತ್ಕೊಂಡು ತಿನ್ಬಹುದು. ಇಲ್ಲ ಅಂದ್ರೆ ಸಾಂಬಾರ್ ಪಲ್ಯಗಳು ಪಾರ್ಸಲ್ ತಗೊಂಡು ಮನೇಲಿ ಬಿಸಿ ಬಿಸಿ ರೈಸ್ ಮಾಡ್ಕೊಂಡು ತಿನ್ಬಹುದು. ಸಾಂಬಾರ್ ರಸಂಗಳು ಲೀಟರ್ ಲೆಕ್ಕದಲ್ಲಿ ಕೊಡ್ತಾರೆ. 1/4 ಲೀಟರ್ 45 ರೂಪಾಯಿಂದ ಪ್ರಾರಂಭ ಆಗುತ್ತೆ. ಅಚ್ಚುಕಟ್ಟಾಗಿ 45 ರೂಪಾಯಲ್ಲಿ ಸ್ಪೈಸಿ ರಸಂ ಹಾಕೊಂಡು ಇಬ್ರು ಊಟ ಮಾಡಬಹುದು. ಮನೇಲಿ ರೈಸ್ ಮತ್ತೆ ಚಪಾತಿ ಮಾಡ್ಕೊಳ್ಳೋಕು ಆಗಲ್ಲ ಅಂದ್ರೆ ಇಲ್ಲಿ ವೈಟ್ ರೈಸ್ ಮತ್ತೆ ಚಪಾತಿ ಕೂಡ ಸಿಗುತ್ತೆ. ನಾವಂತೂ ಸಾಂಬಾರ್, ರಸಂ, ಕಾಳುಗಳ ಪಲ್ಯಕ್ಕೆ ಫಿದಾ ಆಗೋದ್ವಿ. ಆಂಧ್ರ ಪಪ್ ಅಂತೂ ಕ್ರೇಜಿ ಅನ್ಕೊಳ್ಳಿ. ಅಜಿನೋಮೋಟೋ, ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಅಲ್ಯೂಮಿನಿಯಂ ಪಾತ್ರೆ ಬಳಸಲ್ಲ. ಅಡುಗೆ ಮಾಡಕ್ಕೆ ಹಿತ್ತಳೆ ಪಾತ್ರೆ ಬಳಕೆ ಮಾಡ್ತಾರೆ. RO ವಾಟರ್, ತಾಜಾ ತರಕಾರಿಗಳು ಯೂಸ್ ಮಾಡ್ತಾರೆ. ಅದಕ್ಕೆ ಅನ್ಕೊಂಡೆ ನಮ್ಮನೇಲೆ ಮಾಡ್ದಂಗಿತ್ತು. ತುಂಬಾನೇ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.